ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಮಾತೇ ಬರ್ತಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಏನು ಅಂತ ನೀವಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರ. ರೆಡಿ ಆಗ್ತಿದ್ದೀನಿ. ಇವತ್ತೇನೋ ಗೊತ್ತಿಲ್ಲ, 3:30ಗೆ ಎಚ್ಚರ ಆಗೋಯ್ತು, ನಿದ್ದೆನೇ ಬರಲಿಲ್ಲ. ಸೊ ಅದಕ್ಕೆ ಎದ್ದು ಕೆಲಸ ಮಾಡ್ತಿದ್ದೆ. ಇವಾಗ 5 ಗಂಟೆ ಆಗಿದೆ, ಎಲ್ಲ ಕೆಲಸ ಮುಗೀತು. ಇನ್ನೇನು ಜ್ಯೂಸು ಮಾಡಿಟ್ಟಿದ್ದೀನಿ. ಅಮ್ಮ ಬಂದರೆ ಅಮ್ಮ ಗಂಜಿ ಮಾಡ್ಕೋತಾರೆ. ಇವತ್ತು ಸ್ವಲ್ಪ ಬೇಗ ಎಚ್ಚರ ಆಯಿತು ಅಂತ ಎದ್ದು ವಿಡಿಯೋ ಮಾಡೋಣ ಅಂದ್ಕೊಂಡ್ರೆ ವಾಯ್ಸೇ ಬರ್ತಿರ್ಲಿಲ್ಲ. ಫುಲ್ ಗಂಟಲೆಲ್ಲ ಕಟ್ಕೊಬಿಟ್ಟಿತ್ತು. ಮತ್ತು ಅವ್ರು ಮಲಗಿದ್ರಲ್ಲ, ಮನೆಯಲ್ಲೆಲ್ಲ ಮಾತಾಡೋದು ಅವ್ರಿಗೆಲ್ಲ ಕೇಳಿಸುತ್ತೆ, ಡಿಸ್ಟರ್ಬ್ ಆಗುತ್ತೆ ಅಂತ ಹಾಗೆ ವಿಡಿಯೋ ಮಾಡ್ತಿದ್ದೆ. ಸೊ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಿದ್ದೆ. ಮತ್ತು ಜ್ಯೂಸ್ಗೂ ಕೂಡ ಎಲ್ಲ ಅದೇ ನೆಲ್ಲಿಕಾಯಿ ಅದೆಲ್ಲ ಕಟ್ ಮಾಡಿಟ್ಟೆ. ಮತ್ತು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟೆ, ಪೂಜೆ ಮಾಡಬೇಕಲ್ಲ. ಸೊ ಅದಕ್ಕೆ ನೋಡಿ, ಇನ್ನೂ ಕತ್ಲಾಗಿದೆ. ಐ ಥಿಂಕ್ 4 ಗಂಟೆ ಸಮಥಿಂಗ್ ಏನೋ ಆಗಿತ್ತು ಅನಿಸುತ್ತೆ, ಗೊತ್ತಿಲ್ಲ. ಇವಾಗ ಹೋಗಿ ಪೂಜೆ ಮಾಡಬೇಕು. ಹಾಗೆ ಕೂತಿದ್ದೀನಿ. ಪೂಜೆ ಎಲ್ಲ ಆಯಿತು. ಈಗ ನನ್ನ ತಂಗಿನೇ ಎದ್ದೇಳಿಸಿ ನಾನು ಕೂಡ ರೆಡಿ ಆಗಬೇಕು. ಇವಾಗ 5:42. ಸಿಕ್ಬಿಡಿಸ್ಕೊಂಡು ರೆಡಿ ಆದರೆ ಅವಳು ಬಂದು ಬೇಗ ತಲೆ ಬಾಚ್ಕೊಡ್ತಾಳೆ. ಆ್ಯಂಡ್ ಇದು ನನ್ನ ಸ್ಯಾರಿದು ಬ್ಲೌಸು, ಬೇರೆ ಸ್ಯಾರಿ ಹಾಕೋಬೇಕು ಅಂತ ಇದ್ದಿತ್ತು. ಸೊ ಅಂಗಡಿಗೆ ಹೋದಾಗ ಇದು ಸಖತ್ ಇಷ್ಟ ಆಗೋಯ್ತು. ಸೊ ಅದಕ್ಕೆ ಇದನ್ನು ತೆಗೆಸ್ಕೊಂಡೆ ಮಮ್ಮಿ ಹತ್ರ. ಮತ್ತು ಹೊಲ್ಕೊಡು ಅಂತ ಹಿಂಸೆ ಕೊಟ್ಟು ಹೊಲಿಸಿದ್ದೀನಿ. ಮಮ್ಮಿ ಪ್ರಿನ್ಸಸ್ ಕಟ್ ಹೊಲ್ಕೊಡ್ತೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಹೊಲ್ಕೊಟ್ರು. ಸಖತ್ತಾಗಿ ಕಾಣಿಸ್ತಿತ್ತು ಮಾತ್ರ ಬ್ಲೌಸು. ಮತ್ತು ಸೀರೆನೂ ಅಷ್ಟೇ, ಇದು ಡಬಲ್ ಶೇಡ್ ಇತ್ತು, ಗ್ರೀನು ಮತ್ತು ಗೋಲ್ಡು. ಒಂಥರ ಕಲರ್ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಗಾಯ್ಸ್, ಇವಾಗ ಸೀರೆ ಉಟ್ಕೊಂಡಾಗಿದೆ ನೋಡಿ. ನನ್ನ ತಂಗಿ ಸೀರೆ ಉಡ್ಸಿದ್ಲು. ನನಗಂತೂ ಈ ಸೀರೆ ಸಖತ್ ಇಷ್ಟ ಆಯಿತು. ಹಾಗೆ ಸೀರೆಗಿಂತ ಜಾಸ್ತಿ ಈ ಬ್ಲೌಸೇ ಇಷ್ಟ ಆಗಿತ್ತು. ಸೊ ಸೀರೆ ಉಟ್ಕೊಂಡಾಗಿದೆ. ಇವಾಗ ಮಗ ರೆಡಿ ಮಾಡ್ಕೋಬೇಕು. ಆಮೇಲೆ ನನ್ನ ತಂಗಿ ತಲೆ ಬಚ್ಕೊಡ್ತಾಳೆ. ಇವಾಗ ಅವಳು ರೆಡಿ ಆಗ್ತಿದ್ದಾಳೆ. ಹೋಗಿ ತಲೆ ಬಚ್ಕೊಳ್ಳೋಷ್ಟರಲ್ಲಿ ನಾನು ರೆಡಿ ಆಗಿಬಿಟ್ರೆ ಅವಳು ನನಗೂ ತಲೆ ಬಚ್ಕೊಟ್ಬಿಡ್ತಾಳೆ. ಸೊ ಬೇಗ ರೆಡಿ ಆಗಿಬಿಟ್ಟು ಬರ್ತೀನಿ. ಸೊ ಗೈಸ್, ಹಣೆಗೆ ಇಟ್ಟಿದ್ದೀನಿ, ಗೋಲ್ಡ್ ಇಟ್ಟಿದ್ದೀನಿ, ಕಾಣಿಸ್ತಿಲ್ಲ. ರೆಡಿ ಆಗಿದ್ದೀನಿ. ಈಗ ನನ್ನ ತಂಗಿ ಐ ಮೇಕಪ್ ಮಾಡ್ತಾಳೆ. ಫಸ್ಟ್ ಟೈಮ್ ಮಾಡಿಸ್ಕೊತಿರೋದು. ಅವತ್ತೊಂದಿನ ಸುಮ್ಮನೆ ಟ್ರಯಲ್ಗೆ ಅಂತ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಸೊ ಇವತ್ತು ಹೇಗೆ ಬರುತ್ತೆ ಅಂತ ನೋಡೋಣ. ಈಗ ಮಾಡ್ತಾಳೆ. ಇಲ್ಲೇ ಕೂತ್ಕೋತೀನಿ. ಅಲ್ಲಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಬೇಕು, ಓಕೆನಾ? ನೋಡಿ ಗೈಸ್, ಅವಳು ರೆಡಿಯಾಗಿದ್ದಾಳೆ. ತಲೆ ಒಂದು ಬಾಚ್ಕೋಬೇಕಷ್ಟೆ. ಲಿಪ್ಸ್ಟಿಕ್ ಆಮೇಲೆ ಹಾಕೋತಾಳೆ, ಗಂಜಿ ಕುಡಿದ್ಬಿಟ್ಟು. ಇವಾಗ ನನಗೆ ಐ ಮೇಕಪ್ ಮಾಡಿಬಿಟ್ಟು ಅವಳು ತಲೆ ಬಚ್ಕೊಳಕ್ಕೆ ಹೋಗ್ತಾಳೆ. ಹಾಗೆ ನನ್ನ ಫ್ರೆಂಡ್ ಕೂಡ ನಮ್ಮ ಮನೆಗೆ ಬಂದಿದ್ಲು ಇವತ್ತು. ಸೊ ಒಟ್ಟಿಗೆ ರೆಡಿಯಾಗಿ ಕಾಲೇಜ್ಗೆ ಹೋಗ್ತೀವಿ. ಗೈಸ್, ಇವತ್ತು ಏನು ಸ್ಪೆಷಲ್ ಅಂತ ನಿಮ್ಗಾಗಲೇ ಗೊತ್ತಾಗಿರುತ್ತೆ. ನಮ್ಮ ಕಾಲೇಜಲ್ಲಿ ಫ್ರೆಶರ್ಸ್ ಪಾರ್ಟಿ ನಡೀತಿದೆ. ಸೊ ಅದಕ್ಕೆ ಫುಲ್ಲು ರೆಡಿಯಾಗಿ ಹೋಗ್ತಾಯಿದ್ದೀವಿ. ನನಗಂತೂ ಒಂಥರ ಫುಲ್ಲು ಖುಷಿ ಆಯ್ತೈತೆ. ಯಾಕಂದರೆ ಇವತ್ತು ನಮ್ಮ ಡ್ಯಾನ್ಸ್ ಎಲ್ಲ ಇದೆ. ಫಸ್ಟ್ ಟೈಮ್ ನಾನು ಸೋಲೋ ಡ್ಯಾನ್ಸ್ ಬೇರೆ ಮಾಡ್ತಿದ್ದೀನಿ. ಫುಲ್ಲು ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ. ಹಾಗೆ ಅದ್ರ ಜೊತೆ ಎಲ್ಲ ಏನೋ ಒಂಥರ ಇವತ್ತು ಫುಲ್ಲು ಫನ್ ಡೇ ಆಗಿತ್ತು. ನಮಗಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಅದರದ್ದು ವೀಡಿಯೋ ಎಲ್ಲ ಹಾಕ್ತೀನಿ ಲಾಸ್ಟ್ ಎಂಡಲ್ಲಿ, ಬೇಕಾದರೆ ನೀವು ನೋಡಬಹುದು. ಸೊ ಗೈಸ್ ನೋಡಿ, ಇವಾಗ ರೆಡಿ ಆಗಿದ್ದೀನಿ. ನಮ್ಮ ಮಮ್ಮಿ ಆ ಸರ ಮ್ಯಾಚ್ ಆಗಲ್ಲ ಅಂತ ಅಂದ್ಬಿಟ್ಟು ಇದು ಕೊಟ್ಟರು. ಸೊ ಸರ ಮತ್ತು ಒಲೆ ಎರಡೂ ಚೇಂಜ್ ಮಾಡಿದೆ. ಇವಾಗ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ನನಗಂತೂ ಈ ಸೀರೆ ಮತ್ತು ಅದ್ರ ಜೊತೆ ನಮ್ಮ ಮಮ್ಮಿ ಬ್ಲೌಸ್ ಹೊಲ್ದಿದ್ದಾರಲ್ಲ, ಅದು ಎರಡು ಸಖತ್ ಇಷ್ಟ ಆಯ್ತಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವತ್ತು. ಸೊ ಗಾಯ್ಸ್ ನೋಡಿ, ನಮ್ಮದು ಫುಲ್ ರೆಡಿ ಆಯಿತು. ನನ್ನ ಫ್ರೆಂಡು ರೆಡಿ ಆಗಿದ್ದಾಳೆ. ಇವಾಗ ಹೊರಡ್ತಾ ಇದ್ದೀವಿ. ನನ್ನ ತಂಗಿ ಒಬ್ಬಳು ಬರಬೇಕು, ಬರ್ತಾನೆ ಇಲ್ಲ ನೋಡಿ. ಇಷ್ಟೊತ್ತು ಕಾಯಿಸಿ ಇವಾಗ ಬತ್ತವ್ರೆ ರಾಣಿ ಥರ. ಹಾಯ್ ಮಾಡು. ನೋಡಿ. ಸೊ ಗಾಯ್ಸ್, ಇಲ್ಲಿ ಬಂದು ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬರ್ತಾ ಇದ್ದಾಳೆ ಅಲ್ಲಿ. ಇವಾಗ ವೆಯ್ಟಿಂಗ್ ಎಲ್ಲ ಈ ಕಡೆ. ಹಾಗೆ ನಮ್ಮನ್ನ ಶಿವನ ದೇವಸ್ಥಾನದ ಹತ್ರ ಬರೋದಕ್ಕೆ ಕೇಳಿದರು. ಸೊ ಇಲ್ಲಿಂದ ಪೂಜೆ ಆದಮೇಲೆ ಕಾಲೇಜ್ಗೆ ಹೋಗೋ ಥರ. ಸೊ ಅದಕ್ಕೆ ನಾವೇ ಬೇಗ ಬಂದುಬಿಟ್ಟಿದ್ವಿ. ಫಸ್ಟು ಯಾರು ಬಂದೇ ಇರಲಿಲ್ಲ.
ನೋಡಿ ಇಲ್ಲೊಬ್ರು ಇವಾಗ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಾರೆ. ನಾವೆಲ್ಲ ಬಂದಿದ್ದೀವಿ, ಈಗ ತಿರ್ಗಾ ಮನೆಗೆ ಹೋಗ್ಬೇಕಂತ ಇವಳು ಇವಾಗ ಬಂದಿದ್ದಾಳೆ. ನೀವೇ ಲೇಟು ಮ್ಯಾಮ್, ನಾವು ಬೇಗ ಬಂದಿದ್ದೀವಿ ಗೊತ್ತಾ. ನಿನ್ನ ವಿಡಿಯೋ ಮಾಡ್ಕೋದು ನಾನು ಖಂಡಿಸ್ತೀನಿ. ಸುನೀತಾ ಮ್ಯಾಮ್, ನೀವು ಲೇಟಾಗಿ ಬಂದಿದ್ದೀರಾ ಅಲ್ವಾ. ಹಾಗೆ ಶಿವನ ದೇವಸ್ಥಾನದಲ್ಲಿ ಪೂಜೆ ಕೂಡ ಆಯಿತು. ಹಾಗೆ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಮತ್ತು ಪೂಜೆ ಮುಗಿದ್ಮೇಲೆ ವೀರಗಾಸೆಯವರು ಮತ್ತು ಡೊಳ್ಳು ಕುಣಿತದವ್ರು ಬಂದಿದ್ದರು. ಸೊ ಈ ದೇವಸ್ಥಾನದಿಂದ ನಾವು ನಮ್ಮ ಕಾಲೇಜ್ ತನಕ ನಡ್ಕೊಂಡು ಹೋಗಬೇಕು. ನಮ್ಮ ಕಾಲೇಜ್ ಬಾಯ್ಸ್ ಅಂತೂ ಫುಲ್ಲು ರೋಡ್ ಮಧ್ಯೆನೇ ನಿಂತ್ಕೊಂಡು ಡೊಳ್ಳು ಬಾರಿಸ್ತಿರ್ತಾರಲ್ಲ ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅಲ್ಲಿಂದ ನಾವು ಸ್ಕೂಲ್ ಹತ್ರ ಹೋದ್ವಿ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ರು. ಫುಲ್ಲು ಅವರೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಮತ್ತು ಒಂದಿಬ್ಬರು ಹುಡುಗರು ಮಾತ್ರ ಫುಲ್ಲು ಡ್ಯಾನ್ಸ್ ಮಾಡ್ತಾನೆ ಅಳ್ತಿದ್ರು, ಫುಲ್ ಹೆದ್ರ್ಕೊಬಿಟ್ಟಿದ್ರು. ಆಮೇಲೆ ಮೇಲ್ಗಡೆ ಎಲ್ಲ ಫುಲ್ಲೆಲ್ಲ ಕ್ಲಾಪ್ಸ್ ಮಾಡಿಕೊಂಡು ಫುಲ್ಲು ಅಲ್ಲೆಲ್ಲ ಕಿರ್ಚುತ್ತಾಯಿದ್ರು ಮಕ್ಕಳೆಲ್ಲ. ಒಂಥರ ನೋಡೋಕೆ ಚೆನ್ನಾಗಿತ್ತು. ಫೈನಲಿ ಅಲ್ಲಿಂದ ನಡ್ಕೊಬಂದು ಇವಾಗ ಕಾಲೇಜ್ ಹತ್ರ ಬಂದಿದ್ದೀವಿ. ಎಲ್ಲ ವೆಲ್ಕಮ್ ಮಾಡಿದ್ರು. ನಮ್ಮ ಹೆಡ್ ಸರ್ಗೆ ಅವ್ರಿಗೆಲ್ಲ ಬೊಕ್ಕೆ ಎಲ್ಲ ಕೊಟ್ಟು ಆರತಿ ಎಲ್ಲ ಮಾಡಿ. ಬಟ್ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟಿತ್ತು, ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಆಮೇಲೆ ಡಿಲೀಟ್ ಮಾಡಿ ಪಟ್ಟಂತ ಇದು ಸ್ವಲ್ಪ ವೀಡಿಯೋ ಮಾಡಿದೆ. ಎಲ್ಲ ರೆಡಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಮತ್ತು ಹಾಗೆ ಇನಾಗ್ರೇಷನ್ ಕೂಡ ಮಾಡಿದ್ರು ದೀಪ ಹಚ್ಚಿ. ಚೀಫ್ ಗೆಸ್ಟ್ ಆಗಿ ಶೀಶಾ ಶ್ರೀಧರ್ ಅನ್ನೋರು ಬಂದಿದ್ದರು. ಹಾಗೆ ಅವ್ರು ಸ್ವಲ್ಪ ಮೋಟಿವೇಶ್ನಲ್ ಸ್ಪೀಚ್ ಹೇಳ್ತಾಯಿದ್ರು. According to you, what differentiates between successful people and non-successful people? ಕೆಲವರು ಯಶಸ್ಸು ಕಾಣ್ತಾರೆ, ಕೆಲವರು ಕಾಣಲ್ಲ. ಏನಕ್ಕೆ? You have reason? Plans, right? ಸೊ ಇವಾಗ ಮೇಯ್ನ್ ಪಾರ್ಟ್ ನಮಗೆ ಫೇವ್ರೇಟ್ ಆಗಿರೋದು ಡ್ಯಾನ್ಸ್. ಇವಾಗ ಇಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಆ್ಯಂಕರಿಂಗ್ ಮಾಡೋಕ್ಕೆ ಪ್ರಮೋದ್ ಅಣ್ಣ ಅವ್ರದ್ದು ಎಂಟ್ರಿ ಆಯಿತು. ಸೊ ಇವಾಗಿಂದ ಫುಲ್ಲು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಫೈನಲಿ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಇವ್ರದ್ದಾದ್ಮೇಲೆ ಐ ಥಿಂಕ್ ನಮ್ಮದೇ ಇತ್ತು, ಗ್ರೂಪ್ ಡ್ಯಾನ್ಸ್ ಇತ್ತು. ಸೆಕೆಂಡ್ ಒನ್ ಫಸ್ಟ್ ಪಿ ಅವ್ರದ್ದು ಇದ್ದಿದ್ದು, ಅರ್ಶಿನಿ ಅವ್ರದ್ದು ಗ್ರೂಪ್ ಇದ್ದಿದ್ದು. ಇವಾಗ ನಮ್ಮ ಗ್ರೂಪ್ ಡ್ಯಾನ್ಸ್ ಇತ್ತು. ಫುಲ್ ಎಲ್ಲ ಡ್ಯಾನ್ಸ್ ಚೆನ್ನಾಗಿ ಬಂತು. ಫಸ್ಟು ಸ್ಟಾರ್ಟಿಂಗ್ ನರ್ವಸಲ್ಲಿ ಸ್ಟೆಪ್ ಮಾಡ್ತೋಗಿತ್ತು. ನಮ್ಮದು ಡ್ಯಾನ್ಸ್ ಆದಮೇಲೆ ಊಟಕ್ಕೆ ಬಿಟ್ಟಿದ್ರು. ಇದಾದಮೇಲೆ ಊಟ ಆದಮೇಲೆ ಎರಡನೇ ಡ್ಯಾನ್ಸ್ ನಂದು ಅಂತ ಹೇಳಿದರು. ಬಟ್ ಸ್ಟಾರ್ಟಿಂಗೇ ನಂದು ಹಾಕ್ಬಿಟ್ಟಿದ್ರು. ಫುಲ್ ಒಂಥರ ಭಯ ಆಗ್ತಿತ್ತು, ಬಟ್ ಚೆನ್ನಾಗಿ ಬಂತು ಪ್ರೋಗ್ರಾಮ್. ಎಲ್ಲರಿಗೂ ನಾನು ಸೋಲೋ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. ಆಮೇಲೆ ಜೋನ್ ಆ್ಯಡ್ ಮಾಡ್ಕೊಂಡಿದ್ದೆ. ಲಾಸ್ಟಲ್ಲಿ ಚೆನ್ನಾಗಿರೋ ಸಾಂಗ್ ಎಲ್ಲ ಇತ್ತು, ಬಟ್ ಅದನ್ನು ಯಾರೂ ವೀಡಿಯೋನೇ ಮಾಡಿಲ್ಲ. ಏಕೆಂದರೆ ಮಳೆ ಬಂದುಬಿಡ್ತು. ಆದರೂ ಮಳೆಯಲ್ಲೂ ಡ್ಯಾನ್ಸ್ ಮಾಡ್ತಿದ್ವಲ್ಲ, ಬೇರೆಯವರೆಲ್ಲ ಆ ಕಡೆಗೆ ಹೊಂಟೋದ್ರು. ಸೊ ಅದಕ್ಕೆ ಯಾರೂ ಸರಿಯಾಗಿ ವೀಡಿಯೋನೇ ಮಾಡಿಲ್ಲ ಲಾಸ್ಟಲ್ಲಿ. ಫುಲ್ಲು ಅದೆಲ್ಲ ಆದಮೇಲೆ ಆ ಕಡೆ ಎಲ್ಲ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಫುಲ್ಲು ಗ್ರೂಪ್ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ. ಅದೆಲ್ಲ ವೀಡಿಯೋನೇ ಮಾಡಿಲ್ಲ, ಬಟ್ ಫುಲ್ಲು ಎಂಜಾಯ್ ಮಾಡಿದ್ವಿ ಮಾತ್ರ. ಸೊ ಗೈಸ್, ಇವಾಗ ಫಂಕ್ಷನ್ ಎಲ್ಲ ಮುಗೀತು. ಮಳೆ ಬರ್ತಿತ್ತಲ್ಲ, ಸೊ ಹಾಗೆ ನಮ್ಮ ಕ್ಲಾಸ್ ಗರ್ಲ್ಸ್ ಎಲ್ಲ ಸೇರಿಕೊಂಡು ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಸ್ವಲ್ಪ ಮಳೆ ನಿಲ್ತು. ಹಾಗೆ ಇವಾಗ ಮನೆಗೆ ಹೊರಟಿದ್ದೀವಿ. ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಮಳೆ ಬರ್ತಿತ್ತು, ಇನ್ನು ತಿರ್ಗಾ ಜೋರಾಗಿಬಿಡುತ್ತೆ ಅಂತ ಹೊರಟ್ವಿ ಮನೆಗೆ. ಬಾಯ್ ಗೈಸ್, ಕಾಲೇಜಿಂದ ಬಂದಮೇಲೆ ಏನೂ ಮಾಡೋಕ್ಕೆ ಆಗಿಲ್ಲ. ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ, ಒಂಥರ ತಲೆ ಎಲ್ಲ ನೋವ್ತಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಹಾಗೆ ಹೊಟ್ಟೆ ಅಂತೂ ಸಖತ್ ಹಸಿತಿತ್ತು, ಅದಕ್ಕೆ ಊಟ ಮಾಡಿಕೊಂಡೆ. ಇವಾಗ ಮೊಸೊಪ್ಪು ಮಾಡ್ತಾಯಿದ್ದೀನಿ ನಮ್ಮ ಅಪ್ಪ ಅವರಿಗೆಲ್ಲ. ನಾನು ಮಮ್ಮಿ ಮಧ್ಯಾಹ್ನ ಉಪ್ಸಾರು ಮಾಡಿದರು, ಸೊ ಅದನ್ನೇ ತಿಂದೆ. ಇವಾಗ ಇವ್ರಿಗೆ ಮೊಸೊಪ್ಪಿಗೆ ರೆಡಿ ಮಾಡ್ತಾಯಿದ್ದೀನಿ. ಕಾಲೇಜಲ್ಲಿ ಆದಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ, ಏಕೆಂದರೆ ಫುಲ್ಲು ಸ್ಟೋರೇಜ್ ಆಗಿಬಿಟ್ಟಿತ್ತು ನಂದು. ಇವತ್ತು ಮೆಸೇಜ್ ಬಂದಿದೆ, ನೆನ್ನೆ ಬಂದಿದ್ದರೆ ಫುಲ್ ಸ್ಟೋರೇಜ್ ಎಲ್ಲ ಡಿಲೀಟ್ ಮಾಡಿಕೊಂಡು ವೀಡಿಯೋ ಮಾಡ್ತಿದ್ದೆ. ಗೊತ್ತೇ ಆಗಿರಲಿಲ್ಲ ನನಗೆ ಸ್ಟೋರೇಜ್ ಆಗಿರೋದು. ಸೊ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಡ್ಯಾನ್ಸ್ ಎಲ್ಲ ಸಖತ್ತಾಗಿ ಬಂದಿತ್ತು ನಮ್ಮದು, ನನಗಂತೂ ಇಷ್ಟ ಆಯಿತು. ಹಾಗೆ ಸಿಕ್ಕಿದ್ರೆ ಬೇರೆ ಯಾರಾದರೂ ವೀಡಿಯೋ ಮಾಡಿರೋದು ಖಂಡಿತ ಅದನ್ನೆಲ್ಲ ಹಾಕ್ತೀನಿ. ಒಂಥರ ಈ ದಿನ ತುಂಬ ಚೆನ್ನಾಗಿತ್ತು.
ಸ್ಟೋರೇಜ್ ಆಗಿಲ್ಲ ಅಂದಿದ್ರೆ ಫುಲ್ ಎಲ್ಲ ಡೀಟೇಲಾಗಿ ಮಾಡ್ಬೋದಿತ್ತು, ಬಟ್ ಇಟ್ಸ್ ಓಕೆ. ಓಕೆ ಗೈಸ್, ನಾನು ಹಾಕಿದ ಸ್ಯಾರಿ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದ್ರಲ್ಲಿ ನೋಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.